ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಟಿ ವಿಯಿಂದ ಆ್ಯಂಡ್ರಾಯ್ಡ್ ಸ್ಮಾರ್ಟ್ ಟಿ ವಿಗೆ ಯಾವ ರೀತಿ ಕನ್ವರ್ಟ್ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಎಮ್ ಐ ಸ್ಟಿಕ್ಕನ್ನು ಪರ್ಚೇಸ್ ಮಾಡೋಕ್ಕಾಗತ್ತೆ. ಆ ಎಮ್ ಐ ಸ್ಟಿಕ್ಕನ್ನು ಪರ್ಚೇಸ್ ಮಾಡೋದು ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋನ ಕೊನೆವರೆಗೆ ನೋಡಿ, ಯಾವ ರೀತಿ ಅನ್ಬಾಕ್ಸಿಂಗ್ ಮಾಡಿಕೊಡ್ತೀನಿ, ಆಮೇಲೆ ಕನೆಕ್ಟ್ ಮಾಡೋದು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಏನಾದರೂ ಈ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಇಲ್ಲಿವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ನಿಮಗೆ ಅನ್ಬಾಕ್ಸಿಂಗ್ ಯಾವ ರೀತಿ ಮಾಡಿಕೊಡ್ತೀನಿ. ಈಗ ಇದು ಆರ್ಡರ್ ಮಾಡಿದ್ದು ಬಂದಿದೆ. ಇದನ್ನು ಫುಲ್ ಡಿಸ್ಕ್ರಿಪ್ಷನ್ ಯಾವ ರೀತಿ ಸ್ಪೆಸಿಫಿಕೇಷನ್ ಎಲ್ಲ ಫುಲ್ ಡೀಟೇಲಾಗಿ ಹೇಳ್ತೀನಿ. ಫಸ್ಟ್ ಈ ಬಾಕ್ಸಲ್ಲಿ ಏನಿದೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ಎಮ್ ಐದೊಂದು ಅಡಾಪ್ಟರ್ ಇದೆ, ಆಮೇಲೆ ಕೆಲವೊಂದು ರಿಮೋಟ್ ಕೊಟ್ಟಿದ್ದಾರೆ, ರಿಮೋಟ್ ಇದೆ, ಆಮೇಲೆ ಸ್ಟಿಕ್ ಇದೆ, ನೆಕ್ಸ್ಟು ಒಂದು ಅಡಾಪ್ಟರ್ ಇದೆ, ಚಾರ್ಜಿಂಗ್ ಅಡಾಪ್ಟರ್ ಅದು. ನೆಕ್ಸ್ಟ್ ಒಂದು ಕೇಬಲ್ ಕೊಟ್ಟಿದ್ದಾರೆ. ಕೇಬಲು ಸಿ ಟೈಪ್ ಅಲ್ಲ, ಇದು ನಾರ್ಮಲ್ ಚಾರ್ಜಿಂಗ್ ಟೈಪ್ ಇರುತ್ತಲ್ಲ ಆ ಟೈಪಲ್ಲಿದೆ. ಇದು ಎಮ್ ಐ ಅಡಾಪ್ಟರು, HDMI ಇರುತ್ತೆ ಟಿ ವಿ ಬ್ಯಾಕ್ ಸೈಡ್, ಅದಕ್ಕೆ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಇದು ಫುಲ್ ಸ್ಪೆಸಿಫಿಕೇಷನ್ ನೋಡ್ಬೇಕಂತಂದರೆ ಇದರಲ್ಲಿ 1080 ಫುಲ್ HD ರೆಸಲ್ಯೂಷನ್ ಇರುತ್ತೆ. ನೆಕ್ಸ್ಟ್ ಬಂದು ಇದು ಈಸಿಯಾಗಿ 30 ಸೆಕೆಂಡ್ಸಲ್ಲೆಲ್ಲ ನೀವು ಸೆಟ್ ಮಾಡ್ಬೋದು. ನೆಕ್ಸ್ಟ್ ಗೂಗಲ್ ಅಸಿಸ್ಟೆಂಟ್ ವಾಯ್ಸಲ್ಲಿಂದ ಸರ್ಚ್ ಮಾಡ್ಬೋದು. ಇದರಲ್ಲಿ ಕ್ರೋಮ್ ಕ್ಯಾಸ್ಟ್ ಮಾಡ್ಬೋದು, ಯಾವ ರೀತಿ ಸ್ಕ್ರೀನ್ ಮಿರರ್ ಕೂಡ ಮಾಡ್ಬೋದು ಮೊಬೈಲಿಂದ. ಈಗ ಇದನ್ನು ಯಾವ ರೀತಿ ಕನೆಕ್ಟ್ ಮಾಡ್ಬೋದು ಅಂತ ಇದು ಹೇಳ್ಕೊಡ್ತೀನಿ. ಈ ಮ್ಯಾನ್ಯಲ್ ಕೂಡ ಇದೆ ಯಾವ ರೀತಿ ಕನೆಕ್ಟ್ ಮಾಡೋಕ್ಕಂತ ನೋಡಿ. ಫಸ್ಟ್ ಕೇಬಲ್ಲು ಅಡಾಪ್ಟರ್ ಹಾಕಿ, HDMI ಒಂದು ಅಡಾಪ್ಟರ್ ಇದೆಯಲ್ಲ ಅದನ್ನು ಟಿ ವಿ ಕನೆಕ್ಟ್ ಮಾಡಿದರೆ ವಿತಿನ್ 30 ಸೆಕೆಂಡ್ಸಲ್ಲಿ ಇದನ್ನು ಮಾಡ್ಬೋದು. ಈಗ ನಾನು ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೀನಿ. ಕೇಬಲ್ ರಿಮೂವ್ ಮಾಡಿ, ನೆಕ್ಸ್ಟು ಈ HDMI ಇದೆಯಲ್ಲ ಇದರಲ್ಲಿ ಒಂದು ಪ್ಲಗ್ ಪಾಯಿಂಟ್ ಕೊಟ್ಟಿರ್ತಾರೆ. ಈ ಚಾರ್ಜಿಂಗ್ ಮೊಬೈಲ್ಗೆ ಯಾವ ರೀತಿ ಪಿನ್ ಇರುತ್ತಲ್ಲ ಆ ಟೈಪ್ ಇರುತ್ತೆ. ಈ ಕವರ್ ಹಾಕಿದ್ದಾರೆ, ಇದನ್ನು ತೆಗೆದು ಅದರಲ್ಲಿ ನೋಡಿ ಚಾರ್ಜಿಂಗ್ ಯಾವ ರೀತಿ ಮೊಬೈಲಿಗೆ ಪ್ರೆಸ್ ಮಾಡ್ತಾರಲ್ಲ ಆ ಥರ ಇಡಿ. ನೆಕ್ಸ್ಟ್ ಇನ್ನೊಂದು ಪವರ್ ಸೈಡ್ ಇರುತ್ತಲ್ಲ ಅದನ್ನು ಈ ಅಡಾಪ್ಟರಿಗೆ ಸೆಟ್ ಮಾಡಿ ಈಗ ಈ HDMI ಇದೇನಿರುತ್ತಲ್ಲ ಇದನ್ನು ಟಿ ವಿ ಬ್ಯಾಕ್ ಸೈಡ್ಗೆ ಸೆಟ್ ಮಾಡೋಕ್ಕಾಗುತ್ತೆ. ಈ ಸೆಟ್ ಮಾಡಿ ನಿಮಗೆ ತೋರಿಸ್ತೀನಿ. ಬ್ಯಾಕ್ ಸೈಡ್ HDMI ಇರುತ್ತೆ ಕಂಪಲ್ಸರಿ. ಎಲ್ಲ LED ಇದು ಸ್ಯಾನ್ಸು LED ಟಿ ವಿ ಇರೋದ್ರಿಂದ ಈಗ ಒಂದು ಪೆನ್ಡ್ರೈವ್ ಕನೆಕ್ಟ್ ಮಾಡಿದ್ದು ತೆಗಿತಾಯಿದ್ದೀನಿ. ಇದು ಡಿಶ್ ಟಿ ವಿದು HDMI ಕೇಬಲು, ಅಲ್ಲೇ ನೀವು ಕನೆಕ್ಟ್ ಮಾಡೋಕ್ಕಾಗುತ್ತೆ. ಡಿಶ್ ಟಿ ವಿಗೆ ಬೇಕಾದರೆ ನಿಮಗೆ ಪಕ್ಕದಲ್ಲಿ ಇನ್ನೊಂದಿರುತ್ತೆ, ಅದರಿಂದ ಕನೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇದು HDMI ಕೇಬಲ್ ಅಡಾಪ್ಟರ್ ಸೆಟ್ ಮಾಡಿದ್ದೀನಿ. ಒಂದು ಕಡೆ ಇದು ಟಿ ವಿಗೆ ಸೆಟ್ ಮಾಡಿದರೆ ಇನ್ನೊಂದು ಕಡೆ ಇನ್ನೊಂದು ಕೇಬಲ್ ತಗೊಂಡು ಅದು ಪವರ್ದು ಇರುತ್ತಲ್ಲ ಕರೆಕ್ಟಾಗಿ ನೀವು ಪವರ್ಗೆ ಸೆಟ್ ಮಾಡಿ, ಸಾಕೆಟ್ಗೆ ಅದನ್ನು ಪವರ್ ಸೆಟ್ ಮಾಡಿ ಈ ಸ್ವಿಚ್ ಆನ್ ಮಾಡಿ. ಟಿ ವಿದೊಂದು ಅದನ್ನೊಂದು 2 ಮಾಡ್ತಾಯಿದ್ದೀನಿ. ಈಗ ನೋಡಿ 2 ಇದೆ. ಈಗ ಟಿ ವಿ ಆನ್ ಮಾಡ್ತಾಯಿದ್ದೀನಿ. ಟಿ ವಿ ಆನ್ ಮಾಡಿ ಇದರಲ್ಲಿ ಟಿ ವಿ ಅಂತ ಒಂದು ರಿಮೋಟಲ್ಲಿ ಸಿಗುತ್ತೆ ನಿಮಗೆ. ಈಗ ನಾನು ಪೆನ್ಡ್ರೈವ್ ಕನೆಕ್ಟ್ ಮಾಡಿದ್ದೆ, ಅದನ್ನು AV ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಪ್ಷನ್ ಸಿಗುತ್ತೆ. ಇದರಲ್ಲಿ HDMI ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಟಿ ವಿ ರಿಮೋಟಲ್ಲೇ ಇರುತ್ತೆ. ಕರೆಕ್ಟಾಗಿ ನೋಡಿದರೆ ನೀವು HDMI ಸೆಲೆಕ್ಟ್ ಮಾಡಿದರೆ ನೋಡಿ ಈಗ ಆ್ಯಂಡ್ರಾಯ್ಡ್ ಟಿ ವಿ ಆಗಿ ಕನ್ವರ್ಟ್ ಆಯಿತು ವಿತಿನ್ 30 ಸೆಕೆಂಡ್ಸಲ್ಲಿ. ಇದು ಸಿಂಪಲ್ಲಾಗಿದೆ. ಇದು LED ಟಿ ವಿ ಇರೋದನ್ನು ನಾನು ಆ್ಯಂಡ್ರಾಯ್ಡ್ ಟಿ ವಿಗೆ ಮಾಡಿದ್ದೀನಿ, ಸ್ಮಾರ್ಟ್ ಟಿ ವಿಗೆ. ಇದನ್ನು ಸ್ಕ್ರೀನ್ ಮಿರರ್ ಮಾಡ್ಬೋದು, ಆಮೇಲೆ ಈಸಿಯಾಗಿ ಇಂಟರ್ನೆಟ್ ಕೂಡ ನೋಡ್ಬೋದು. ಈಗ ರಿಮೋಟ್ ಕೊಟ್ಟಿದ್ದಾರೆ, ರಿಮೋಟ್ಗೆ ಸೆಲ್ ಹಾಕಿ ಈ ಸ್ಕ್ರೀನಲ್ಲಿ ಏನು ಕಾಣುತ್ತಲ್ಲ ಆ ಥರ ಪ್ರೆಸ್ ಮಾಡಿ ಆವಾಗ ಕನೆಕ್ಟ್ ಆಗುತ್ತೆ. ಈಗ ನೋಡಿ 2 ಪ್ರೆಸ್ ಮಾಡಿ ಇಡ್ತಿದ್ದೀನಿ.
ಈಗ ಕನೆಕ್ಟ್ ಆಗಿದೆ, 2 ಬಿಡ್ತದೆ ನೋಡಿ. ಈಗ ಇದರಲ್ಲಿ ಲ್ಯಾಂಗ್ವೇಜ್ ಫಸ್ಟ್ ಸೆಲೆಕ್ಟ್ ಮಾಡಿ. ಫಸ್ಟ್ ಇಂಗ್ಲೀಷ್ ಇದೆ, ಇಂಗ್ಲೀಷಲ್ಲಿ ಸೆಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ರೀಜನ್, ಇದರಲ್ಲಿ ಇಂಡಿಯಾ ಸ್ಟೇಟ, ನಾವು ಇಂಡಿಯಾ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಂಡಿಯಾ ಸೆಲೆಕ್ಟ್ ಆದಮೇಲೆ ಕನೆಕ್ಟ್ ಹೋದ ಇಂಟರ್ನೆಟ್. ನೀವು ಮೊಬೈಲ್ ಬೇಕಾದರೆ ಮೊಬೈಲಿಂದ ಇಂಟರ್ನೆಟ್ ಸೆಲೆಕ್ಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಇಂಟರ್ನೆಟ್ ಸೆಲೆಕ್ಟ್ ಮಾಡಿದ ಮೇಲೆ ಹಾಟ್ಸ್ಪಾಟ್ ಅಂತ ಇರುತ್ತೆ ಇನ್ನೊಂದು. ಇಂಟರ್ನೆಟ್ ಆದ್ಮೇಲೆ ಹಾಟ್ಸ್ಪಾಟ್ ಆನ್ ಮಾಡಿದ ಮೇಲೆ ಆಟೋಮೆಟಿಕ್ಕಾಗಿ ವೈಫೈ ಅಲ್ಲಿ ಹೋಗಿರುತ್ತೆ, ಕನೆಕ್ಟ್ ಆಗುತ್ತೆ. ಈಗ ಓಕೆ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ವಿಕ್ ಸೆಟಪ್ ಟಿ ವಿ ವಿತ್ ಯುವರ್ ಆ್ಯಂಡ್ರಾಯ್ಡ್ ಫೋನ್. ಈ ಸದ್ಯ ಬೇಡ, ನೋ ಅಂತ ಕ್ಲಿಕ್ ಮಾಡಿದ್ದೀನಿ. ಈಗ ವೈಫೈ ನೆಟ್ವರ್ಕ್ ಈಗ ತೋರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈ ಪಾಸ್ವರ್ಡ್ ಕೇಳುತ್ತೆ. ನಿಮಗೆ ಅಕಸ್ಮಾತ್ ಪಾಸ್ವರ್ಡ್ ನಿಮ್ಮ ಮೊಬೈಲಿಗೆ ಕೊಟ್ಟಿದ್ದರೆ ಪಾಸ್ವರ್ಡ್ ಕೊಡಬೇಕಾಗತ್ತೆ. ಅದು ಪಾಸ್ವರ್ಡನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದಂತ ಹೇಳ್ಕೊಡ್ತೀನಿ. ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ನೋಟಿಫಿಕೇಷನಲ್ಲಿ ನೀವು ಹಾಟ್ಸ್ಪಾಟ್ ಅಂತ ಇರುತ್ತಲ್ಲ, ಹಾಟ್ಸ್ಪಾಟ್ ಆನ್ ಮಾಡಿರ್ತಾರಲ್ಲ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಅದು ಓಪನ್ ಆಗುತ್ತೆ. ಇದರಲ್ಲಿ ಸೆಕೆಂಡ್ ಒನ್ ಓಪನ್ ಮಾಡಿದರೆ ಸೆಟಪ್ ಪೋರ್ಟೇಬಲ್ ಹಾಟ್ಸ್ಪಾಟ್ ಅಂತ ಇರುತ್ತೆ. ಅದರ ಓಪನ್ ಮಾಡಿದರೆ ಶೋ ಪಾಸ್ವರ್ಡ್ ಅಂತ ಪ್ರೆಸ್ ಮಾಡಿದರೆ ಅದು ಪಾಸ್ವರ್ಡ್ ಶೋ ಆಗುತ್ತೆ. ಆವಾಗ ಆ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು. ನಾನು ಎಂಟ್ರಿ ಮಾಡಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ತೋರಿಸುತ್ತೆ, ಕನೆಕ್ಟ್ ಸಕ್ಸಸ್ಫುಲಿ ಟು ಇಂಟರ್ನೆಟ್ ಅಂತ. ನೆಕ್ಸ್ಟ್ ವೇಟ್ ಮಾಡಿ, ಒಂದು ಸೆಕೆಂಡ್ ವೇಟ್ ಮಾಡಿದ ಮೇಲೆ ನೆಕ್ಸ್ಟ್ ಈ ಟೈಪ್ ಓಪನ್ ಆಗುತ್ತೆ. ಮೇಕ್ ದ ಮೋಸ್ಟ್ ಆಫ್ ಟು ಯುವರ್. ಈಗ ಆಲ್ರೆಡಿ ಆಗಿದೆ, ನೀವು ಗೂಗಲ್ದು ಸೈನ್ ಇನ್ ಮಾಡ್ಬೋದು ಇಮೇಲ್ ಐಡಿಯಿಂದ, ಇಲ್ಲ ಸ್ಕಿಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲೊಕೇಶನ್ ಎಸ್ ಕೊಡಿ, ಪ್ರಾಬ್ಲಮ್ ಇಲ್ಲ. ಈಗ ನೋಡಿ ಏನಾದರೂ ಹೆಲ್ಪ್ ಮಾಡಬೇಕಾಗುತ್ತಾ ಅಂದರೆ ಓಕೆ ಎಸ್ ಮಾಡಿ. ಇಂಪ್ರೂವ್ ಆ್ಯಂಡ್ರಾಯ್ಡ್ ಅಂತ ಇರುತ್ತೆ, ಗೂಗಲಿಂದ ಏನಾದರೂ ನೋಟಿಫಿಕೇಷನ್ ಬರುತ್ತೆ. ಇನ್ಸ್ಟಾಲ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸ್, ಹೀಗೆ ಅದೇನು ಬೇಕಾಗಿಲ್ಲ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ MI TV ಆ್ಯಂಡ್ರಾಯ್ಡ್ ಟಿ ವಿಗೆ ಕನ್ವರ್ಟ್ ಆಗಿದೆ ನೋಡಿ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಇದರ ಅಪ್ಲಿಕೇಶನ್ ಇರುತ್ತೆ, ಗೂಗಲ್ ಅಸಿಸ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಕ್ಯಾಶ್ ಟು ಯುವರ್ ಟಿ ವಿ, ಸ್ಕ್ರೀನ್ ಮಿರರ್ ಕೂಡ ಮಾಡ್ಬೋದು. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮತ್ತು ಬಂದಿದೆ. ನೆಕ್ಸ್ಟ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಒನ್. ಈಗ ನೋಡಿ ಟಿ ವಿ ಓಪನ್ ಆಗಿದೆ. ಈ ನೆಟ್ಫ್ಲಿಕ್ಸು, ಅಮೆಜಾನ್ ಪ್ರೈಮು, ಕ್ಯಾಸ್ಟ್, ಯೂಟ್ಯೂಬ್ ಎಲ್ಲ ಇದೆ. ಈ ನಾರ್ಮಲಾಗಿ ಆ್ಯಂಡ್ರಾಯ್ಡ್ ಟಿ ವಿ ನೀವು ತೊಗೊಂಡ್ರೆ ಯಾವ ರೀತಿ ಇರುತ್ತಲ್ಲ ಅದೇ ಸೇಮ್ ಈ ಟೈಪ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಯೂಟ್ಯೂಬ್ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಕಾಂತಾರ ಓಪನ್ ಮಾಡ್ತೀನಿ, ಪ್ಲೇ ಆಗುತ್ತಿಲ್ಲ. ಇಂಟರ್ನೆಟ್ ಕನೆಕ್ಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ನೋಡಿ ಓಪನ್ ಆಯಿತು. ನೋಡಿ ಈ ಥರ ನೀವು ಯೂಟ್ಯೂಬ್ನ ಓಪನ್ ಮಾಡ್ಬೋದು. ನೋಡಿ ಈಗ ನೆಕ್ಸ್ಟ್ ಈ ನೋಟಿಫಿಕೇಷನಲ್ಲಿ ನೀವು ಅಪ್ಡೇಟ್ ಆ್ಯಂಡ್ರಾಯ್ಡ್ ಅಪ್ಡೇಟ್ ಇರುತ್ತೆ, ಅಪ್ಡೇಟ್ ಮಾಡ್ಬೋದು. ಇದನ್ನು ನೆಕ್ಸ್ಟ್ ಅಪ್ಡೇಟ್ ಮಾಡಿದರೆ ಒಳ್ಳೆಯದು. ನೆಕ್ಸ್ಟ್ ಯಾವಾಗ ಫ್ರೀ ಇದ್ದ 700 MBಕ್ಕಿಂತ ಜಾಸ್ತಿ ಇರುತ್ತೆ, ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೇಡ ಅಂದರೆ ನೀವು ಯಾವಾಗಾದರೂ ಫ್ರೀ ಇದ್ದ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಅಪ್ಡೇಟ್ ಮಾಡಲ್ಲ. ನೆಕ್ಸ್ಟ್ ಬ್ಯಾಕ್ ಬಂದುಬಿಡಿ. ನೆಕ್ಸ್ಟ್ ಇದರಲ್ಲಿ ಡಾಟಾ ಸೇವರ್ ಅಂತ ಇರುತ್ತೆ. ಈ ಡಾಟಾ ಸೇವರ್ನ ಆನ್ ಮಾಡಿದರೆ ನೀವು ಏನೇ ಜಾಸ್ತಿ ಡಾಟಾ ನಿಮ್ಮ ಮೊಬೈಲಿಂದ ಡಾಟಾ ಕಡಿಮೆ ಆಗುತ್ತೆ ನೋಡಿ. ಡಾಟಾ ಸೇವರ್ ಆನ್ ಇರುತ್ತೆ ಆ್ಯಕ್ಚುಲಿ. ಈ ಆನ್ ಮಾಡಿದರೆ ನಿಮಗೆ 500 MB ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೋಸ್ಕರ 500 MBವರೆಗೆ ಇದೆ. ನೆಕ್ಸ್ಟು ಸ್ಕ್ರೀನ್ ಮಿರರಿಂಗ್ ಯಾವ ರೀತಿ ಮಾಡ್ಬೇಕಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೆಲವೊಂದು ಗೂಗಲ್ ಹೋಮಿಂದ ಸ್ಕ್ರೀನ್ ಮಿರರ್ ಆಗ್ತಾಯಿಲ್ಲ ಅಂತ ಕಮೆಂಟ್ ಮಾಡಿದರು, ಅದನ್ನು ಕ್ಲಿಯರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ.